ಸಂದೀಪ್ ರೆಡ್ಡಿರವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮಗೂ ಅಲ್ಲ ನಮಗೂ ಬರ್ತದೆ ಮಾಡೋದಕ್ಕೆ. ಆ ರೀತಿ ಮಾಡಬೇಡಿ. ಅವತ್ತು ನಾವು ಮಾಡ್ಬೋದಾಗಿತ್ತು, ಮಾಡಲ್ಲ, ಅಲ್ಲಿಗೂ ಬರಲ್ಲ. ಇವತ್ತು ಯಾರೋ ಚಪ್ಪಲಿ ಹಾಕಿರೋ ಮನೆಗೆ ಬರ್ತೀರಾ ನೀವು. ಇನ್ನ ಮಾಡಿ, ನಮ್ಮ ಮನೆಗೋಸ್ಕರ ಇನ್ನ ಹಾಕಿ ಗಾಡಿ ಜನತೆ ಮೇಲೆ, ತಪ್ಪು ಮಾಡಿದವರ ಮೇಲೆ ಎತ್ಕೊಂಡು ಹೋಗಿ ಕೊಡಿ. ನೀವು ನಿಮ್ಗೆ ಒಳ್ಳೇದಾಗ್ಲಿ. ಅವತ್ತು ನೀವ್ ಯಾಕೆ ಬರ್ಲಿಲ್ಲ ನಮ್ಮ ಮನೆ ಹತ್ರ? ಪ್ರಾಣ ಕಳ್ಕೊಂಡಿರ್ತೀವಿ, ನಮ್ಮ ತಂದೆ, ನಾವು ಅನಾಥರಾಗಿರ್ತೀವಿ. 6 ವರ್ಷ, ನಾನು 9th ಸ್ಟ್ಯಾಂಡರ್ಡ್ ಹುಡುಗ, ನಮ್ಮ ಅಣ್ಣ ಫಸ್ಟ್ ಇಯರ್ ಡಿಗ್ರಿ, 6 ಜನ ಮಕ್ಕಳು. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು ನಿಮಗೆ. ಅವತ್ತು ತಾವ್ಯಾಕೆ ಕುಂಡಿ ಬರಲಿಲ್ಲ? ಅವತ್ತು ನಾವು JDS ಕಾರ್ಯಕರ್ತರೇ ತಾನೆ ನಿಮ್ಗೆ. ಅವತ್ತು ಯಾಕೆ ಬರಲಿಲ್ಲ? ಇದುವರೆಗೂ ನಮ್ಮ ಫ್ಯಾಮಿಲಿ JDSಗೆ ಓಟ್ ಹಾಕಲ್ಲ. ಇದೇ ಕಾರಣಕ್ಕೆ ಹಾಕಲ್ಲ ನಾವು. ನಮ್ಮಣ್ಣನ ಕೆಲಸ ಕೊಡಿಸ್ತೀವಿ ಅಂದ್ರೆ ಹೋದ್ರೆ ಹೋಗ್ಲಿ, ಯಾರು ಒಬ್ಬ ಲೀಡರ್ ಬರಲಿಲ್ಲ. ಏನು ಸಂಸ್ಕಾರ? ನಿಮ್ಮ ಮನೆಗೆ ಮಾತ್ರ ನೀವು ಸೀಮಿತ. ನಿಮ್ಮ ಮನೆಯಲ್ಲಿ ಒಂದು ಅಧಿಕಾರ ಆಯ್ತಾ? ಬಚ್ಚೇಗೌಡರನ್ನ ಬೈದ್ರೆ ಏನು, PGR ಸಿಂಧಿಯನ ಹೊಡ್ಸಿದ್ರೆ, MP ಪ್ರಕಾಶ್ ಹೊಡ್ಸಿದ್ರೆ, ಆಮೇಲೆ ರಾಮಕೃಷ್ಣ ಹೆಗಡೆ ನೋಡ್ಸಿದ್ರೆ ಚಪ್ಪಲಿನಲ್ಲೇ. ಇವಾಗ ಪ್ರದೀಪ್ ಈಶ್ವರ್ ನೋಡ್ಸಿದ್ದೀರಾ? ನ್ಯಾಯನ ಇದು? JH ಪಟೇಲ್ ನೋಡ್ಸಿದ್ರೆ, ಸಿ ಬೈರೇಗೌಡ ನೋಡ್ಸಿದ್ರೆ ಏನಾಗಿದ್ದಾರೆ ಇವತ್ತು? ಕೃಷ್ಣ ಬೈರೇಗೌಡರು ನಿಷ್ಠಾವಂತ ಲೀಡರ್, ಇಡೀ ರಾಜ್ಯಕ್ಕೆ ಮಾದರಿ ಲೀಡರ್ ಆಗಿದ್ದಾರೆ. ನಾವು ಯಾವತ್ತೂ ನೊಂದು ಮನಸ್ಸಿಂದ ಹೇಳ್ತಾ ಇದ್ದೀವಿ. ಇವತ್ತು ಇದು ಸಂಸ್ಕಾರ ಅಲ್ಲ ನೀವು ಕಲಿಸ್ತಾ ಇರೋದು. ಅದಕ್ಕೆ 2 ಲೀಡರ್ ನಿಂತ್ಕೊಂಡವ್ರೆ ಚಿಕ್ಕಬಳ್ಳಾಪುರದಲ್ಲಿ. ಮಕ್ಕಳಿಗೆ ಲೀಡರ್ ಆಗೋದಿಕ್ಕೆ ಒಬ್ಬ ಇನ್ನೋ ಒಂದ್ ಕಡೆ ಹೇಳ್ಕೊಂಡು ಹೋಗ್ತಾನೆ, ಒಬ್ಬ ಇನ್ನೊಂದ್ ಕಡೆ ಚಪ್ಪಲಿ ಹೊಡೆಯೋರು ಲೀಡರ್ಗಳು ಮಾಡೋದಿಕ್ಕೆ. ನಾನು ಬೇಲ್ ಕೊಡ್ತೀನಿ ಅಂತ ಬೇಲ್ ಕೊಡೋದು ಇವ್ರಿಗೆ ಸ್ವಾಮಿ ಗೊತ್ತಿರೋದು. ಯಾರು ಮಾಡ್ಸಿದಾರೆ ಅವ್ರನ್ನ ಎತ್ಕೊಂಡೋಗಿ ಒಳಗಡೆ ಆಗ್ಬೇಕು. ಫಸ್ಟ್ ಮಾಡ್ಸಿರೋರು ಯಾರು? ಕುಂಭ ಕೊಟ್ಟವರು ಯಾರು? ಇದಕ್ಕೆ ಸರ್ಕಾರಿ ಕಾರ್ಯಕ್ರಮ ನಿಷ್ಠಾವಂತ ರೈತರು, ಕೆಂಪೇಗೌಡರ ಅಭಿಮಾನಿಗಳು ಒಳಗಡೆ ಇದ್ರು. ಅವ್ರ ಪಾಡಿಗೆ ಅವರಿದ್ರು. ಯಾರೇನು ಎಲ್ಲೆಲ್ಲಿ ಕುಳಿಸಿ ಏನೇನು ಮಾಡಿ 1 ಲಕ್ಷ 2 ಲಕ್ಷ ಕೊಟ್ಟು ಕಳಿಸಿದ್ದೀರಾ? ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ ಐತೆ. ನೀವು ಹೋಗಿ FIR ಮಾಡ್ಬೇಕು ಅಂತೀರಾ? ಯಾರ ಮೇಲೆ FIR ಮಾಡ್ಬೇಕಾಗಿರೋದು? ನಿಮ್ಮ ಮೇಲೆ ಮಾಡಿಸ್ತೀವಿ, ಸತ್ಯವಾಗೆಲ್ಲ ಆಚೆ ಬರ್ತಾರೆ.